ಕುರ್ಚಿ ಫೈಟ್ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯೆನೇ KN ರಾಜಣ್ಣ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿರೋದು. ರಾಜಣ್ಣ ಈ ಕಡೆ ಎರಡೆರಡು ಬಾರಿ DK ಶಿವಕುಮಾರ್ ಅವರ ಜೊತೆಲಿದ್ದರು. ಎರಡೆರಡು ಬಾರಿ DK ಶಿವಕುಮಾರ್ ಅವರನ್ನ ಮೀಟ್ ಮಾಡಿದ್ದಾರೆ. ಇದಾದ ಮೇಲೆ ಇದೀಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. CM ಮಾಜಿ ಸಚಿವ KN ರಾಜಣ್ಣ ಸುದೀರ್ಘವಾಗಿ ಚರ್ಚೆ ಮಾಡಿಕೊಂಡಿದ್ದಾರೆ. ಬಹುಶಃ ಈ ಒಂದು ವಿಚಾರದಲ್ಲಿ DK ಶಿವಕುಮಾರ್ ಹೇಳಿದ ವಿಚಾರವನ್ನು ಇವರು ತಿಳಿಸಿದ್ರ ಅಥವಾ ನನಗೆ ಮಿನಿಸ್ಟರ್ಗಿರಿ ಹೋಗಿದೆ, ನನ್ನ ಯಾವಾಗ ಮತ್ತೆ ಮಿನಿಸ್ಟರ್ ಮಾಡ್ತೀರ ಅಂತ ಕೇಳಕ್ಕೆ ಹೋಗಿದ್ರೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಈ ಕಡೆ DK ಶಿವಕುಮಾರ್ ಅವ್ರನ್ನೂ ಮೀಟ್ ಮಾಡ್ತಾ ಇದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಅವರು ಮೀಟ್ ಮಾಡ್ತಾ ಇದ್ದಾಗ ಈ ಕಡೆ ಆ ಕಡೆ ಏನಾದರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಧಾನನ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಇದೆಯಾ, ಬೇರೆ ವಿಚಾರ ಇದೆಯಾ ಗೊತ್ತಿಲ್ಲ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿರೋದು ರಾಜಣ್ಣ. ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನು KN ರಾಜಣ್ಣ ಭೇಟಿ ಮಾಡಿದರು. ಇದೇ ವೇಳೆ ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಹಾಗಾದರೆ ಇಬ್ಬರು ನಾಯಕರ ನಡುವಿನ ಸಂಭಾಷಣೆ ಏನು, ಚರ್ಚೆ ಏನು ನೋಡಿ. CM ರಾಜಣ್ಣ, ಈ ಕಡೆ ಸಿದ್ದರಾಮಯ್ಯನವರು ಅಂದರೆ CM ರಾಜಣ್ಣ, ಈ ಇಬ್ಬರು ಒಂದು ಭೇಟಿ ಇದೆಯಲ್ಲ, ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇವರು. DKಶಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿರಲಿಕ್ಕೂ ಸಾಕು. DKಶಿ ಏನು ಹೇಳಿದರು, ತಾನೇನು ಹೇಳಿದೆ ಎಂಬುದರ ಮಾಹಿತಿ ಕೂಡ ಕೊಟ್ಟಿರ್ಬೋದು. ನಾಳೆ ದಿನ ಏನಪ್ಪ DKಶಿ ಜೊತೆ ಜಾಸ್ತಿ ಓಡಾಡ್ತಾ ಇದ್ದೆ ನೀನು ಅಂತ ಕೂಡ ಇವ್ರು ಕೇಳಿಬಿಟ್ರೆ ಸ್ಪಷ್ಟೀಕರಣ ಬೇಕಲ್ಲ. ಅದಕ್ಕೆ ಎರಡೆರಡು ಸಲ ಮೀಟ್ ಮಾಡಿದ್ರಲ್ಲಪ್ಪ, ಏನಪ್ಪ ಸಮಾಚಾರ, ನನ್ನ ಕ್ಯಾಂಪ್ನಲ್ಲಿ ಇದ್ದವನಲ್ವಾಪ ನೀನು ಅಂತ ಕೇಳಿದಾಗ ಹೇಳಬೇಕಲ್ಲ ರಾಜಣ್ಣ. ಆಗ ಇಂತಿಂಥದ್ದೇ ಆಯಿತು, ಹೀಗೆ ಮೀಟ್ ಮಾಡಿದ್ವಿ, ಇಷ್ಟು ನಿಮಿಷ ಚರ್ಚೆ ಮಾಡಿದ್ವಿ, ಅವ್ರ ಮನಸ್ಸಲ್ಲಿ ಈ ಥರದೊಂದು ವಿಚಾರ ಇದೆ ಹೇಳಬೇಕಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಇನ್ನು ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದಿದ್ದರೆ ಆ ಪತ್ರ ಬರೆದಿರುವುದು ಕೂಡ ಲೀಕ್ ಆಗಿತ್ತು. ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡಿರಬಹುದು. ಖರ್ಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಇಬ್ಬರ ನಡುವೆ ಮಾತುಕತೆ ನಡೆದಿರಬಹುದು. ಖರ್ಗೆ ಅವರ ಹೇಳಿಕೆಯಿಂದ ಮತ್ತಷ್ಟು ಬಲ ಬಂತು ಅಂಥೇಳಿ ಒಂದು ಕಡೆ CM ಹೇಳಿದ್ದಾರೆ. ನಿಮ್ಮೆಲ್ಲರ ಬೆಂಬಲನೇ ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ನನ್ನನ್ನು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮಾಜಿ ಸಚಿವ KN ರಾಜಣ್ಣ CM ರಾಜಣ್ಣಗೆ CM ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಯ್ಕೆಯ ಬಗ್ಗೆ ರಾಜಣ್ಣ ಪ್ರಸ್ತಾಪ ಮಾಡ್ತಾರೆ. ಯಾರು ಇವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ನೋಡಿ. ರಾಜ್ಯದಲ್ಲಿ ಸುಮಾರು 22 ಸದಸ್ಯರನ್ನು ಈ ವಿಚಾರದಲ್ಲಿ ನನ್ನ ಪರವಾಗಿಯೇ ಇದ್ದಾರೆ. ಪಾರ್ಟಿ ಅಧ್ಯಕ್ಷರಿದ್ದಾರಲ್ಲ, ಇದ್ರ ಬಗ್ಗೆನೇ ನನ್ನ ಜೊತೆ ಮಾತನಾಡಿದ್ದಾರೆ. ಅವರು ಅವರ ಸಂಬಂಧಿ ರವಿಯನ್ನು ನಿಲ್ಲಿಸೋಕೆ ನೋಡ್ತಾ ಇದ್ದಾರೆ ಇದೀಗ. ಆದರೆ ನಾನೇ ನಿಲ್ತೇನೆ ಅಂತೇಳಿ ಹೇಳಿಬಿಟ್ಟಿದ್ದೀನಿ ಅಂತ CMಗೆ ರಾಜಣ್ಣ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ರಾಜಣ್ಣ ಹೇಳಿದ್ದಾರೆ SM ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು, ಆ ಸಂದರ್ಭದಲ್ಲಿ DK ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ. ಅಧ್ಯಕ್ಷರಾಗಿ ನಾನು ಮಾಡಿದ್ದೆ ಅಂತ ಹೇಳಿದ್ರಿ ಸರ್ ನೀವು. ಅಂದ್ರೆ ರಾಜಣ್ಣ ಹೇಳಿದ್ದಾರೆ SM ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು, ಆ ಸಂದರ್ಭದಲ್ಲಿ DK ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ.